KSOU ಬಿ ಎಡ್ ಎಕ್ಸಾಮಿನ ಕೀ ಆನ್ಸರನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದವರು ಅಧಿಕೃತವಾಗಿ ಪ್ರಕಟಣೆ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು 10/3/24ರಂದು ನಡೆಯಲಾಗಿದೆ. ಈ ಪರೀಕ್ಷೆ ಕ್ರೀಗುತ್ರಗಳನ್ನು 11/3/24 ಸೋಮವಾರ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಅಧಿಕೃತ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅಂದರೆ ಇದರಲ್ಲಿ ಏನಾದರೂ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 15/3/2024 ಶುಕ್ರವಾರದವರೆಗೂ ಟೈಮ್ ಕೊಟ್ಟಿದ್ದಾರೆ. ಈ ಇಮೇಲ್ ವಿಳಾಸಕ್ಕೆ ನೀವೇನು ಮಾಡಬೇಕು, ಆ ಅಬ್ಜೆಕ್ಷನ್ ಇರುವುದನ್ನು, ಆ ಪುಸ್ತಕದ ಪ್ರತಿ ಇರ್ಬೋದು ಅಥವಾ ನೀವು ಸಾಲ್ವ್ ಮಾಡಿರುವಂಥ ಪ್ರತಿಯನ್ನು ಇಟ್ಕೊಂಡು ನೀವು ಅದಕ್ಕೆ ಏನು ಮಾಡ್ಬೋದು, ಅಪ್ಲೋಡನ್ನು ಮಾಡಿದರೆ ಅವರು ಸರಿ ಇದ್ದರೆ ಪರಿಗಣಿಸಿ ಕೀ ಆನ್ಸರ್ನ ಮತ್ತು ಫೈನಲ್ ಕೀ ಆನ್ಸರನ್ನು ಬಿಡ್ತಾರೆ. ಇದು ನಾನು ಸೆಟ್ ಬಿನಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡನ್ನು ಹೇಳ್ತಾ ಇದ್ದೀನಿ. ಸೆಟ್ ಬಿನಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಹೇಳ್ತಾ ಇದ್ದೀನಿ. ಇದು ಕೀ ಆನ್ಸರು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೈನನ್ನು ಅಫಿಷಿಯಲಿ ಸೈನನ್ನು ಹಾಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಬೋಧನಾ ಸಾಮರ್ಥ್ಯದ ಅಧಿಕೃತ ಅಂದರೆ ಇಲಾಖೆ KSO ಇಲಾಖೆಯಿಂದ ಪ್ರಕಟಗೊಂಡಿರುವಂತಹ ಟೀಚಿಂಗ್ ಮೆಥಡ್ ಅಥವಾ ಬೋಧನಾ ಪದ್ಧತಿಯನ್ನು ನೋಡೋಣ. ಬೋಧನಾ ವೃತ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೆಂದರೆ ಅದಕ್ಕೆ ಆನ್ಸರ್ ಎ, ಸಮಾಜಕ್ಕೆ ಅತ್ಯಗತ್ಯ. ನೆಕ್ಸ್ಟ್ ಬಂದರೆ ತರಗತಿಯಲ್ಲಿ ಉತ್ತಮ ಬೋಧನೆ ಕಲಿಕೆಯ ವಾತಾವರಣಕ್ಕೆ ಈ ಕೆಳಗಿನಗಳಲ್ಲಿ ಯಾವುದು ಅಪೇಕ್ಷಿಸುವುದಿಲ್ಲ ಅಂತ ಕೇಳಿದರೆ ಅಂದರೆ ಆನ್ಸರ್ ಡಿ, ಕಲಿಯದಿದ್ದಕ್ಕಾಗಿ ಶಿಕ್ಷೆ ನೀಡುವುದು ಏನಿದೆ ಇದು ಅಪೇಕ್ಷಿಸುವುದಿಲ್ಲ. ಅಂದರೆ ಅದು ಬೇಕು ಅಂತ ಬೋಧನಾ ಕಲಿಕಾ ವಾತಾವರಣದಲ್ಲಿ ಇದು ಬೇಕು ಅಂತ ಈ ವಾತಾವರಣ ನಮಗೆ ಹೇಳೋದಿಲ್ಲ. ನೆಕ್ಸ್ಟ್ ಬಂದರೆ ವಿದ್ಯಾರ್ಥಿಯು ತರಗತಿಯ ಇತರ ವಿದ್ಯಾರ್ಥಿಗಳೊಂದಿಗೆ ಕೆಟ್ಟದಾಗಿ ವರ್ತಿಸಿದರೆ ಶಿಕ್ಷಕ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಯು ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಅವನೇನಾದರೂ ಕೆಟ್ಟದಾಗಿ ವರ್ತನೆ ಮಾಡ್ತಾನೆ ತರಗತಿಯಲ್ಲಿ ಅಂದರೆ ನಾವು ಪಾಠ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಂದಾಗ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಿ, ಅವನೊಂದಿಗೆ ವ್ಯವಹರಿಸಲು ಸಹಾನುಭೂತಿಯ ತಿಳುವಳಿಕೆಯನ್ನು ನಾವು ತೋರಣೆಯನ್ನು ಮಾಡಬೇಕು. ನೆಕ್ಸ್ಟ್ ಬಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಡಿ, ನಾವು ಫಸ್ಟ್ ಏನು ಮಾಡಬೇಕು, ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಅರಿತುಕೊಳ್ಬೇಕು. ಬೋಧನೆಯಲ್ಲಿ ಪ್ರಶ್ನಿಸುವ ಕೌಶಲ್ಯವು ಇಲ್ಲಿ ಅತ್ಯಂತ ಉಪಯುಕ್ತವಾಗಿದೆ. ನೀವು ಬಿ ಎಡ್ಡಲ್ಲಿ ಅಥವಾ ಡಿ ಎಡ್ ಟೀಚಿಂಗ್ ಮೆಥಡ್ನಲ್ಲಿ ನೀವು ನೋಡಿರ್ತೀರ. ಇದಕ್ಕೆ ಆನ್ಸರ್ ಡಿ, ತರಗತಿಯಲ್ಲಿ ವಿದ್ಯಾರ್ಥಿಗಳು ಚುರುಕಾಗಿ ಭಾಗವಹಿಸುವುದನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕೋಸ್ಕರ ಬೋಧನಾ ಪದ್ಧತಿಯಲ್ಲಿ ಪ್ರಶ್ನಿಸುವ ಕೌಶಲ್ಯ ಅತ್ಯಂತ ಉಪಯುಕ್ತವಾಗಿದೆ. ನೆಕ್ಸ್ಟು, ನೀವು ಬೋಧಿಸುವ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿಯು ದುರ್ಬಲ ಅಥವಾ ಹಿಂದುಳಿದಿದ್ದರೆ ಹಾಗೂ ಆ ವಿದ್ಯಾರ್ಥಿಯು ತರಗತಿಯ ಸರಿ ಸಮಯದಲ್ಲಿ ಮುಂದುವರಿಯಲು ಅಸಮರ್ಥನಾದಾಗ ನೀವು ಏನು ಮಾಡ್ತೀರಾ ಅಂತ ಕೇಳಿದರೆ ಆನ್ಸರ್ ಸಿ, ಸಮಸ್ಯೆ ಕ್ಷೇತ್ರವನ್ನು ನೀಟಾಗಿ ಗುರುತಿಸಿಕೊಂಡು ಅವನಿಗಾಗಿ ಒಂದು ಪರಿಹಾರ ಬೋಧನೆಯನ್ನು ಯೋಜಿಸಿಕೊಂಡು ಪರಿಹಾರ ತರಗತಿಗಳನ್ನು ನಡೆಸುವುದು. ನೆಕ್ಸ್ಟು, ಕೆಳಗಿನ ಯಾವ ಬೋಧನಾ ವಿಧಾನಗಳು ಕಲಿಕಾರ್ಥಿ ಕೇಂದ್ರಿತ ಮಾದರಿಯನ್ನು ಪ್ರೋತ್ಸಾಹಿಸ್ತದೆ ಅಂತ ಕೇಳಿದರೆ ಡಿ, ಅಂದರೆ ನಾವು ಪ್ರಾಜೆಕ್ಟ್ ಮತ್ತು ಅನ್ವೇಷಣೆ ಮೂಲಕ ಕಲಿಕಾರ್ಥಿ ಕೇಂದ್ರಿತ ಮಾದರಿಯನ್ನು ನಾವು ಪ್ರೋತ್ಸಾಹಿಸಬಹುದು. ಕಲಿಕೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾದ ಮೌಲ್ಯಮಾಪನ ಯಾವುದು ಅಂತ ಕೇಳಿದರೆ ಆನ್ಸರ್ ಸಿ, ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ನಮ್ಮ ಮೌಲ್ಯಮಾಪನ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು. ನೆಕ್ಸ್ಟ್ ಬಂದರೆ ವಿದ್ಯಾರ್ಥಿಗಳಿಗೆ ಉನ್ನತ ಕಲಿಕೆಗಾಗಿ ಸಹಾಯಕವಾಗುವಂತಹ ಓದುವ ವಿಧ ಯಾವುದು ಅಂತ ಕೇಳಿದರೆ
ಆನ್ಸರ್ ಬಿ ಮೌನ ಓದು. ತರಗತಿಯ ಬೋಧನೆಯ ಅತ್ಯುತ್ತಮ ಅನಿಸೋದು, ಅಂದರೆ ತರಗತಿಯ ಬೋಧನೆ ಅತ್ಯುತ್ತಮ ಅನಿಸೋದು ಯಾವಾಗ ಅಂತ ಕೇಳಿರುವಂಥದ್ದು. ಆನ್ಸರ್ ಸಿ ತರಗತಿಯು ಅನನ್ಯ ಕ್ರಿಯಾ ಬೋಧನೆಯ ಕಲಿಕಾ ಅವಧಿ ಹೊಂದಿರುವಾಗ, ಆಗ ನಮ್ಮ ತರಗತಿಯ ಬೋಧನೆ ಅತ್ಯುತ್ತಮ ಅನಿಸುವಂಥದ್ದು. ಸ್ವ ಕಲಿಕಾ ಸಾಮಗ್ರಿಗಳು ವಿದ್ಯಾರ್ಥಿಗಳನ್ನು ಡ್ಯಾಶ್ ಆಗುವಂತೆ ಮಾಡುವವು ಅಂತ ಕೇಳಿದರೆ ಆನ್ಸರ್ ಬಿ, ಅಂದರೆ ಸ್ವಾವಲಂಬಿತ ಕಲಿಕಾರ್ಥಿಗಳನ್ನಾಗಿ ಸ್ವಕಲಿಕಾ ಸಾಮಗ್ರಿಗಳು ಏನಿದ್ದಾವೆ ಅಂದರೆ ಪ್ರಯೋಗಶಾಲೆಗಳಿರ್ಬೋದು, ಭಾಷಾ ಪ್ರಯೋಗಶಾಲೆಗಳಿರ್ಬೋದು, ಗಣಿತ ಪ್ರಯೋಗಶಾಲೆ ಇರ್ಬೋದು, ವಿಜ್ಞಾನ ಪ್ರಯೋಗಶಾಲೆಗಳು, ಅಂದರೆ ಅವರೇ ಕಲಿಕಾ ಸಾಮಗ್ರಿಗಳು ಅಂತಂದರೆ ಅವರೇ ಮುಟ್ಟಿ ಆ ವಸ್ತುವನ್ನು ಮುಟ್ಟಿ ಕಲಿಯೋದ್ರಿಂದ ಅವ್ರಿಗೆ ಏನಾಗ್ತದೆ, ಸ್ವಾವಲಂಬನೆಯ ಕಲಿಕಾರ್ಥಿಗಳಾಗಲಿಕ್ಕೆ, ತಮ್ಮನ್ನು ತಾವು ತೊಡಗಿಸ್ಕೊಂಡು ಕಲೀಲಿಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ರಚನಾತ್ಮಕವಾದ ಬೋಧನೆಯನ್ನು ಡ್ಯಾಶ್ ಮಾಡಲು ತಂತ್ರವನ್ನು ಬಳಸಬೇಕು. ಆನ್ಸರ್ ಡಿ, ಸುಗಮ ಪ್ರಕ್ರಿಯೆಯನ್ನಾಗಿ ನಾವು ಮಾಡಬೇಕು. ಅಂದರೆ ರಚನಾತ್ಮಕವಾದ ಬೋಧನೆಯನ್ನು ನಾವು ಯಾವ ತಂತ್ರವನ್ನು ಬಳಸಬೇಕು ಅಂದರೆ ಸುಗಮ ಪ್ರಕ್ರಿಯೆಯನ್ನಾಗಿ ನಾವೇನು ಮಾಡಬೇಕು, ಬಳಸಬೇಕು ಅಂತಕ್ಕಂಥದ್ದು. ಒಂದು ತರಗತಿಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ದುರ್ಬಲವಾಗಿದ್ದರೆ ಒಬ್ಬ ಅಧ್ಯಾಪಕನಾಗಿ ನೀನು ಏನು ಮಾಡ್ತೀಯಾ? ಎಲ್ಲ ವಿದ್ಯಾರ್ಥಿಗಳು ದುರ್ಬಲ ಅಥವಾ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಆವಾಗ ನಾವು ಏನು ಮಾಡ್ಬೋದು ಅಂತ ಕೇಳಿದಾಗ ಆನ್ಸರ್ ಬಿ, ಶೈಕ್ಷಣಿಕ ದುರ್ಬಲರಾಗಿದ್ದಕ್ಕಾಗಿ ಕಾರಣಗಳನ್ನು ಆಧರಿಸಿ ಕಲಿಕಾ ಅನುಭವಗಳನ್ನು ಒದಗಿಸಬೇಕು. ಶಿಕ್ಷಕರ ಪ್ರಾಥಮಿಕ ಜವಾಬ್ದಾರಿ ಯಾವುದು ಅಂತ ಕೇಳಿದರೆ ಆನ್ಸರ್ ಬಿ, ಶೈಕ್ಷಣಿಕ ಅನುಭವಗಳನ್ನು ಯೋಜಿಸುವಂಥದ್ದು. ಅದು ನಮ್ಮ ಪ್ರಾಥಮಿಕ ಜವಾಬ್ದಾರಿ ಆಗಿರುವಂಥದ್ದು. ಶೈಕ್ಷಣಿಕ ಹಿಂದುಳುವಿಕೆಗೆ ಈ ಕೆಳಗಿನ ಯಾವುದು ಕಾರಣವಾಗಿದೆ? ಅಂದರೆ ಅವನು ಶೈಕ್ಷಣಿಕವಾಗಿ ಹಿಂದುಳುವಿಕೆಗೆ ಅಂದರೆ ಕಲಿಕೆಯಲ್ಲಿ ಅಥವಾ ಎಲ್ಲದರಲ್ಲೂ ಅವನು ಹಿಂದುಳಿಲಿಕ್ಕೆ ಕಾರಣ ಯಾವುದಾಗಿದೆ ಅಂತಂದರೆ ಆನ್ಸರ್ ಡಿ, ಕಲಿಕಾ ಅಸಮರ್ಥತೆ. ವಿದ್ಯಾರ್ಥಿಯು ದಿನನಿತ್ಯವೂ ತಡವಾಗಿ ಬರುತ್ತಿದ್ದಾರೆಂದು ಪರಿಭಾವಿಸಿ ನೀವು ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳುತ್ತೀರಿ? ಅವನು ದಿನವಾಗಿ ಆ ವಿದ್ಯಾರ್ಥಿ ತರಗತಿ ಕೋಣೆಗೆ ತಡವಾಗಿ ಬರ್ತಿದ್ದಾಗ ನೀವು ಏನು ಮಾಡ್ತೀರಾ ಅಂತಂದರೆ ಆನ್ಸರ್ ಸಿ, ತಡವಾಗಿ ಬರಲು ಕಾರಣವೇನೆಂದು ನಾವು ಮೊದಲು ಪರಿಶೀಲಿಸಬೇಕು. ಬೋಧನೆಯಲ್ಲಿ ಇಮ್ಮಾಹಿತಿ ಅಂದರೆ ಏನು? ಆನ್ಸರ್ ಸಿ, ಬೋಧನೆಯು ಪರಿಣಾಮಗಳ ಬಗೆಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದೇ ಬೋಧನೆಯಲ್ಲಿ ಇಮ್ಮಾಹಿತಿ. ಶೈಕ್ಷಣಿಕ ಉದ್ದೇಶಗಳ ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿದಂತೆ ಉದ್ದೇಶಗಳಿಗೆ ಅಂದರೆ ಶೈಕ್ಷಣಿಕ ಉದ್ದೇಶಗಳ ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿದ ಉದ್ದೇಶಗಳಿಗೆ ಈ ಕೆಳಗಿನ ಯಾವ ಚಟುವಟಿಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಸಿ, ಸಮೂಹ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವುದು. ನಿರ್ಧಾರ ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಜ್ಞಾನಾತ್ಮಕ ವಲಯದ ಉದ್ದೇಶಗಳಲ್ಲಿ ಯಾವುದಕ್ಕೆ ಸೇರುತ್ತದೆ? ನೋಡ್ರಿ, ಎಂಥ ಡಿಫಿಕಲ್ಟ್ ಕ್ವಶನ್. ನಿರ್ಧಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥದ್ದು ಜ್ಞಾನಾತ್ಮಕ ವಲಯದಲ್ಲಿ ಯಾವ ಉದ್ದೇಶಗಳಿಗೆ ಅದು ಸೇರುತ್ತೆ ಅನ್ನೋದನ್ನು ಹೇಳಬೇಕು. ಆನ್ಸರ್ ಡಿ, ಅದು ಮೌಲ್ಯ ನಿರ್ಣಯಕ್ಕೆ ಮಾಡುವಿಕೆಗೆ ಅದು ಸೇರುತ್ತೆ. ಮೌಲ್ಯ ನಿರ್ಣಯ ಮಾಡುವಿಕೆಗೆ ಸೇರುವಂಥದ್ದು. ಉದಾಹರಣೆಯಿಂದ ನಿಯಮ, ಈ ನಿಯಮವು ಇಲ್ಲಿ ಬಳಕೆಯಾಗಿದೆ. ಆನ್ಸರ್ ಎ, ಅನುಗಮನ ಉಪಕ್ರಮ. ಇದು ನಿಯಮದಿಂದ ಉದಾಹರಣೆಗೆ ಹೋದರೆ ನಿಗಮನ ಉಪಕ್ರಮ. ಆದರೆ ಇಲ್ಲಿ ಆನ್ಸರ್ ಎ ಕರೆಕ್ಟು. ಸುಳಿವು ನೀಡುವುದು, ಇದು ಯಾವ ಅನುಬೋಧನಾ ಕೌಶಲ್ಯದ ಘಟಕಾಂಶವಾಗಿದೆ? ಆನ್ಸರ್ ಬಿ, ಆಳ ಶೋಧನಾ ಪ್ರಶ್ನ ಕೌಶಲ್ಯಕ್ಕೆ ಒಳಗೊಳ್ಳುವಂಥದ್ದು. ವೈವಿಧ್ಯಮಯ ತರಗತಿಯಲ್ಲಿ ಯಾವ ಬೋಧನಾ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗಿದೆ? ಆನ್ಸರ್ ಸಿ, ಸಮೂಹ ಚಟುವಟಿಕೆಗಳು.
ಅಣುಬೋಧನೆಯು ಡ್ಯಾಶ್, ಇದನ್ನು ನಾವು ಡಿ ಎಡ್ನಲ್ಲಿ ಮಾಡಿರ್ತೀವಿ. ಆನ್ಸರ್ ಬಿ, ಅದು ಒಂದು ತರಬೇತಿಯ ತಂತ್ರ. ಅಂದರೆ ನಮ್ಮ ಪಾಠ ಮಾಡಲಿಕ್ಕೆ, ನಮ್ಮ ಒಂದು ಏನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಲಿಕ್ಕೆ, ನಮಗೆ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಣುಬೋಧನೆ ಒಂದು ತರಬೇತಿಯ ತಂತ್ರ. ತರಗತಿಯಲ್ಲಿ ಶಿಕ್ಷಕ ವಿದ್ಯಾರ್ಥಿಯ ಅಂತಃಕ್ರಿಯೆಗೆ ಉದಾಹರಣೆ. ಶಿಕ್ಷಕ ಮತ್ತು ವಿದ್ಯಾರ್ಥಿ ತರಗತಿಯಲ್ಲಿ ಒಂದು ಅಂತಃಕ್ರಿಯೆ ಇಬ್ಬರು ಬೆರೀಬೇಕು. ಅದಕ್ಕೆ ಒಂದು ಉದಾಹರಣೆ ಏನಂತಂದರೆ ಆನ್ಸರ್ ಬಿ, ಅಂತರ್ ವ್ಯಕ್ತಿ ಸಂವಹನ. ತರಗತಿ ಸಮೂಹವನ್ನು ಉತ್ತೇಜಿಸುವ ಸಾಮಾಜಿಕ ಕಾರಕಾಂಶವನ್ನು ಗುರುತಿಸಿ. ಆನ್ಸರ್ ಸಿ, ಅನುಭೂತಿ. ಅಂದರೆ ಇಲ್ಲಿ ಸಾಮಾಜಿಕ ಅಂತ ಕೇಳಿದಾಗ ಬರುವಂಥದ್ದನ್ನು ನಾವೇನು ಮಾಡಬೇಕು, ಗುರುತಿಸಬೇಕು. ವಿದ್ಯಾರ್ಥಿಯು ಪ್ರತಿಕ್ರಿಯೆಯನ್ನು ಬಲಗೊಳಿಸಲು ಬಳಸುವ ತಂತ್ರ ಯಾವುದು? ಆನ್ಸರ್ ಎ, ಪುನರ್ ಪುಷ್ಟೀಕರಣ. ಅಂದರೆ ಇದು ಸ್ಕಿನ್ನರ್ ಅವರು ಪಾರಿವಾಳದ ಮೇಲೆ ಏನು ಪ್ರಯೋಗ ಮಾಡ್ತಾರೆ ಆ ಆಧಾರದ ಮೇಲೆ ಕೇಳಿರುವಂಥದ್ದು. ಅವನು ಪ್ರತಿಕ್ರಿಯೆಯನ್ನು ಬಲಗೊಳಿಸಬೇಕು ಅಂತಂದರೆ ಅವನಿಗೆ ಪುಷ್ಟೀಕರಣವನ್ನು ನೀಡಬೇಕು. ಬಹುಮಾನದ ರೂಪದಲ್ಲಿ ಇರ್ಬೋದು, ಅವನಿಗೆ ಬೇಷನ್ನ ರೀತಿ ಇರ್ಬೋದು ಅದನ್ನು. ನೆಕ್ಸ್ಟ್ ಬಂದರೆ ಪರೋಕ್ಷ ಕಲಿಕೆಯು ವಿಧಾನವನ್ನು ಉತ್ತೇಜಿಸುವ ಬೋಧನಾ ವಿಧಾನ ಯಾವುದು? ಪರೋಕ್ಷ ಕಲಿಕೆಯ ವಿಧಾನವನ್ನು ಉತ್ತೇಜಿಸುವಂತಹ ಬೋಧನಾ ವಿಧಾನ ಯಾವುದು? ಆನ್ಸರ್ ಡಿ, ಸಹಯೋಗಿ ಯೋಜನೆಗಳು. ಕೆಳಗಿನಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವಾಗಿದೆ? ಅಂದರೆ ಮಗುವನ್ನು ಕೇಂದ್ರಿತವಾಗಿ ಇಟ್ಕೊಂಡು ಕಲಿಸುವಂಥದ್ದು ಯಾವುದು? ಆನ್ಸರ್ ಸಿ, ಚರ್ಚಾ ವಿಧಾನ. ಬೋಧನಾ ಕಲಿಕಾ ಪ್ರಕ್ರಿಯೆಯ ಕೊನೆಯಲ್ಲಿ ನಿರ್ಣಯಿಸಲಾಗುವ ಮೌಲ್ಯಮಾಪನ ಯಾವುದು? ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ, ಆಗ ಕೊನೆಯಲ್ಲಿ ನಾವೇನನ್ನು ನಿರ್ಣಯಿಸ್ಬೋದು ಅಂತಂತಂದರೆ ಆನ್ಸರ್ ಡಿ, ಸಂಕಲಿತ ಮೌಲ್ಯಮಾಪನ. ನೆಕ್ಸ್ಟು ಪ್ರತಿಯೊಬ್ಬ ಕಲಿಕಾರ್ಥಿಯು ವಿಶಿಷ್ಟ, ಅಪೂರ್ವ. ಇದರ ಅರ್ಥ ಏನು ಅಂತ ಕೇಳಿದರೆ ಆನ್ಸರ್ ಎ, ಯಾವುದೇ ಇಬ್ಬರು ಕಲಿಕಾರ್ಥಿಗಳು ತಮ್ಮ ಸಾಮರ್ಥ್ಯಗಳು ಮತ್ತು ಆಸಕ್ತಿಗಳಲ್ಲಿ ಏಕರೀತಿ ಆಗಿರುವುದಿಲ್ಲ ಅಂತಕ್ಕಂಥದ್ದೇ ಪ್ರತಿಯೊಬ್ಬ ಕಲಿಕಾರ್ಥಿಯು ಅಪೂರ್ವ ಮತ್ತು ವಿಶಿಷ್ಟ ಅಂತ ನಾವು ಕರೀಲಿಕ್ಕೆ ಸಾಧ್ಯವಾಗ್ತದೆ. ಬೋಧನೆಯ ಕಲಿಸುವ ಹಂತವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆನ್ಸರ್ ಡಿ, ಜ್ಞಾನವನ್ನು ರವಾನಿಸುವ ವಿಧಾನಗಳ ಬಳಕೆಗೆ. ಮೌಲ್ಯಮಾಪನವು ಕೆಳಗಿನ ಯಾವ ಶೈಕ್ಷಣಿಕ ಉದ್ದೇಶಗಳ ವಲಯಕ್ಕೆ ಸೇರುತ್ತದೆ? ಇವನ್ನ ರಿಪೀಟೆಡ್ ಭಾಳ ಕೇಳಿದರೆ ಮೌಲ್ಯಮಾಪನವು ಯಾವ ಶೈಕ್ಷಣಿಕ ಉದ್ದೇಶಗಳ ವಲಯಕ್ಕೆ ಸೇರ್ತದೆ ಅಂತಕ್ಕಂಥದ್ದನ್ನ ಕೇಳಿದರೆ ಆನ್ಸರ್ ಸಿ, ಇದೊಂದು ಸಂಯೋಗಾತ್ಮಕ ವಲಯಕ್ಕೆ ಸೇರುವಂಥದ್ದು. ಕೆಳಗಿನಗಳಲ್ಲಿ ಯಾವುದು ನೈದಾನಿಕ ಪರೀಕ್ಷೆಯಲ್ಲಿ ಪ್ರಮುಖವಾದದ್ದು ಅಂತ ಕೇಳಿದರೆ ಆನ್ಸರ್ ಎ, ಪ್ರತಿಕ್ರಿಯಾ ವಿನ್ಯಾಸ. ಮೌಖಿಕ ಪರೀಕ್ಷೆಯು ಈ ವಿಷಯದ ಪರೀಕ್ಷೆಯಲ್ಲಿ ಉಪಯುಕ್ತ. ಆನ್ಸರ್ ಎ, ಭಾಷೆಗೆ ಬಂದಾಗ ನಾವು ಮೌಖಿಕ ಪರೀಕ್ಷೆ ಬಹಳ ಉಪಯುಕ್ತವಾಗುವಂಥದ್ದು. ಕಲಿಕೆಯಲ್ಲಿ ಕ್ಲಿಷ್ಟತೆಯನ್ನು ಶಿಕ್ಷಕನು ಮೌಲ್ಯಮಾಪನ ಮಾಡುವಂತಹ ಪರೀಕ್ಷೆ. ಅಂದರೆ ಅವನ ತರಗತಿಯಲ್ಲಿ ಕ್ಲಿಷ್ಟತೆ ಯಾವುದಿದೆ ಅಂತ ಕಂಡು ಬಂದಾಗ ಅದನ್ನು ಮೌಲ್ಯಮಾಪನಕ್ಕೆ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ಆನ್ಸರ್ ಡಿ, ನೈದಾನಿಕ ಪರೀಕ್ಷೆಯ ಮೂಲಕ ಅವನ ತಪ್ಪು ಎಲ್ಲಾಗ್ತಿದೆ ಅಂತ ಕಂಡುಹಿಡ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವಂಥದ್ದು. ತರಗತಿಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿಕ್ಷಕನು ಕೈಗೊಳ್ಳುವ ಸಂಶೋಧನೆ ಯಾವುದು ಅಂತ ಕೇಳಿದರೆ ಆನ್ಸರ್ ಸಿ, ಕ್ರಿಯಾ ಸಂಶೋಧನೆ. ಮನೆ ಕೆಲಸವನ್ನು ದಿನನಿತ್ಯವೂ ಪರಿಶೀಲಿಸಬೇಕು, ಏಕೆಂದರೆ ಆನ್ಸರ್ ಬಿ, ವಿದ್ಯಾರ್ಥಿಗಳು ನಿರಂತರವಾಗಿ ಮಾಹಿತಿ ಪಡೆಯಲು ಸಾಧ್ಯವಾಗೋದ್ರಿಂದ ನಾವು ಅವನಿಗೆ ಕೊಟ್ಟಿರುವಂಥ ಹೋಮ್ವರ್ಕನ್ನು ಪ್ರತಿನಿತ್ಯ ಶಿಕ್ಷಕರ ಜವಾಬ್ದಾರಿಯುತ ಕೆಲಸವಾಗಿ ನಾವು ಪರಿಶೀಲಿಸಬೇಕು. ವಿಭಿನ್ನ ಅಗತ್ಯತೆ ಉಳ್ಳ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಸೂರಿನಡಿ ಕಲಿಸುವ ವಿನೂತನ ಉಪಕ್ರಮ ಯಾವುದು ಅಂತ ಕೇಳಿದರೆ ಆನ್ಸರ್ ಸಿ, ಇದು ಸಮನ್ವಯ ಶಿಕ್ಷಣ. ಇತ್ತೀಚೆಗೆ ಎಲ್ಲ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಪ್ರೈಮರಿ ಶಿಕ್ಷಕರಿಗೆ. ಸಮನ್ವಯ ಶಿಕ್ಷಣ ಒಂದೇ ಸೂರಿನಲ್ಲಿ ಎಲ್ಲ ಮಕ್ಕಳು ಕಲಿಯುವಂಥ ವ್ಯವಸ್ಥೆನ ಮಾಡಲಾಗಿದೆ. ನೀವು ಬೋಧನಾ ವೃತ್ತಿಯನ್ನು ಸ್ವೀಕರಿಸಿದ್ದೀರಿ, ಯಾಕೆ ನೀವು ಬೋಧಕರಾಗಿ ಟೀಚರಾಗಿ ನೀವು ಆ ವೃತ್ತಿಗೆ ಸೇರಿಕೊಂಡಿದ್ದೀರಾ ಅಂತ ಅಂದರೆ ಆನ್ಸರ್ ಸಿ, ಶಿಕ್ಷಕರಾಗುವುದೇ
ನಿಮ್ಮ ಉದ್ದೇಶವಾಗಿತ್ತು. ಒಬ್ಬ ಶಿಕ್ಷಕನು ಅಥವಾ ಶಿಕ್ಷಕಿಯು ಪರಿಣಾಮಕಾರಿ ಆಗಬೇಕು ಅಂತಂದರೆ ಆನ್ಸರ್ ಡಿ, ಶೈಕ್ಷಣಿಕ ಉದ್ದೇಶಗಳನ್ನು ಸಾಧಿಸಲು ನಾವು ಫಸ್ಟು ಶಕ್ತರಿರಬೇಕು. ಕಪ್ಪು ಹಲಗೆಯ ಮೇಲೆ ಬರೆಯುವಾಗ ಯಾವುದು ಮುಖ್ಯವಾಗ್ತದೆ? ಆನ್ಸರೇ ಸಂಘಟಿತ ಬರವಣಿಗೆ. ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಯನ್ನು ನೀವು ಹೇಗೆ ನಿರ್ವಹಿಸ್ತೀರಿ? ಅವನಿಗೆ ಓದಕ್ಕೆ ಬರ್ತಿಲ್ಲ, ಬರೆಯೋಕ್ಕೆ ಬರ್ತಿಲ್ಲ, ಅವನು ಹಿಂದುಳಿದಾನೆ ಅಂದಾಗ ಅವನನ್ನು ಹೇಗೆ ನಿಭಾಯಿಸ್ತೀರಾ ಅಂತಂದರೆ ಆನ್ಸರ್ ಎ, ಅವನ ಸಮಸ್ಯೆಗಳನ್ನು ನೈದಾನಿಕವಾಗಿ ಪರೀಕ್ಷಿಸಿ ಅವುಗಳನ್ನು ಪರಿಹರಿಸಿ ಮತ್ತು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ನಾವು ಅವನಿಗೆ ಪ್ರಯತ್ನಿಸಬೇಕು. ಒಬ್ಬ ವಿದ್ಯಾರ್ಥಿಯು ತರಗತಿಯಲ್ಲಿ ನಿಮ್ಮೊಡನೆ ಅಗೌರವಯುತವಾಗಿ ನಡೆದುಕೊಂಡ್ರೆ, ನಿಮಗೇನಾದ್ರೂ ಮುಜುಗರ ಆಗೋ ರೀತಿ ನಡ್ಕೊಂಡ್ರೆ ನೀವು ಅವಾಗ ಏನು ಮಾಡಬೇಕು ಅಂತಂದರೆ ಆನ್ಸರ್ ಡಿ, ಅವನ ವರ್ತನೆಯನ್ನು ನಿರ್ಲಕ್ಷಿಸ್ತೀರಿ. ಅಂದರೆ ಇವು 4ರಲ್ಲಿ ಯಾವುದು ಅತ್ಯುತ್ತಮವಾಗಿರ್ತೈತೆ ಅದನ್ನು ನಾವು ಟೀಚಿಂಗ್ ಮೆಥಡಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಒಂದು ಮಗುವು ಅವನ ಒಬ್ಬನೇ ಸ್ನೇಹಿತನ ಪಕ್ಕದಲ್ಲಿ ತರಗತಿಯಲ್ಲಿ ಕುಳಿತುಕೊಳ್ಳಲು ಬಯಸಿದರೆ, ಅಂದರೆ ಅವನು ಯಾವಾಗಲೂ ಅವನೊಬ್ಬನ ಸ್ನೇಹಿತನ ಜೊತೆನೇ ಕೂತ್ಕೊಳಕ್ಕೆ ಬಯಸಿದಾಗ ನೀವೇನು ಮಾಡ್ತೀರಾ, ಶಿಕ್ಷಕರಾಗಿ ನೀವೇನು ಮಾಡ್ತೀರಾ ಅಂತ ಕೇಳಿದರೆ ಆನ್ಸರ್ ಬಿ, ಅವನಿಗೆ ನಿಯೋಜಿಸಿದ ಜಾಗದಲ್ಲಿ ಕುಳಿತುಕೊಳ್ಳಲು ಕಾರಣವನ್ನು ವಿವರಿಸಿ ಮನಗಾಣಿಸುತ್ತೀರಿ. ಅಂದರೆ ಈ ಜಾಗಕ್ಕೆ ನಿನ್ನನ್ನು ಯಾಕೆ ಬದಲಾಯಿಸ್ತಿದ್ದೀವಿ ಅನ್ನೋದನ್ನು ಅವನಿಗೆ ಸೂಕ್ತವಾದ ಕಾರಣವನ್ನು ಕೊಟ್ಟು ಅದನ್ನು ವಿವರಣೆಯನ್ನು ಕೊಡಬೇಕು. ಸವಾಲುಳ್ಳ ವಿದ್ಯಾರ್ಥಿಗಳ ಬಗ್ಗೆ ತರಗತಿಯ ಶಿಕ್ಷಕ ಪ್ರಾಥಮಿಕ ಕರ್ತವ್ಯ ಏನು? ಅವನು ಸವಾಲುಳ್ಳ ಈ ವಿದ್ಯಾರ್ಥಿಗೆ ಶಿಕ್ಷಕ ಪ್ರಾಥಮಿಕವಾಗಿ ಯಾವ ಕೆಲಸವನ್ನು ಮಾಡಬೇಕು ಅವನ ಜೊತೆಯಲ್ಲಿ ಅಂತಂದಾಗ ಆನ್ಸರ್ ಸಿ, ಅಂತಹ ಪ್ರಕರಣಗಳನ್ನು ಗುರುತಿಸಿ ಅವನಿಗೆ ವಿಶೇಷವಾದ ಗಮನವನ್ನು ನೀಡಬೇಕು. ಸವಾಲುಳ್ಳ ಮಕ್ಕಳು ಅಂದರೆ ಯಾರು? ಅಂಗವಿಕಲ ಮಕ್ಕಳು. ವಿದ್ಯಾರ್ಥಿಯು ನೀಡಿದ ತಪ್ಪು ಉತ್ತರಕ್ಕೆ ಪ್ರತಿಕ್ರಿಯಿಸಲು ಇದು ಒಂದು ಉತ್ತಮ ಮಾರ್ಗವಾಗಿದೆ. ಆನ್ಸರ್ ಸಿ, ಉತ್ತರವು ಏಕೆ ತಪ್ಪಾಗಿದೆ ಎಂಬುದನ್ನು ವಿವರಿಸುವುದಂಥದ್ದು. ಅಂದರೆ ನೀವು ಏನೋ ಒಂದು ಪ್ರಶ್ನೆ ಕೇಳಿದಾಗ ತಪ್ಪು ಹೇಳಿದ ಅಂತಂದಾಗ ಯಾಕೆ ತಪ್ಪಾಯಿತು ಅನ್ನೋದನ್ನು ನೀವು ವಿವರಿಸಿ ಆ ವಿದ್ಯಾರ್ಥಿಗೆ ಹೇಳಬೇಕು. ತರಗತಿ ಸಂವಹನದಲ್ಲಿ ಇನ್ಕೋಡಿಂಗ್ ಈ ಕೆಳಗಿನ ಯಾರ ಜವಾಬ್ದಾರಿಯಾಗಿದೆ? ಆನ್ಸರ್ ಎ, ಕಳಿಸುವವರ ಜವಾಬ್ದಾರಿಯಾಗಿದೆ. ನೀವು 3ರಿಂದ 4 ವರ್ಷಗಳವರೆಗೆ ಬೋಧಿಸುವಿರಿ. ನಿಮ್ಮ ವೃತ್ತಿಯನ್ನು ಬದಲಾಯಿಸಲು ಅವಕಾಶವಿದ್ದರೆ ನೀವೇನು ಮಾಡಲು ಅಪೇಕ್ಷಿಸ್ತೀರಿ? ಇದು ಸುಮಾರು ರಿಪೀಟೆಡ್ ಕ್ವಶನ್. ಇದು ಆನ್ಸರ್ ಎ, ಬೋಧನೆಗೆ ಅಂಟಿಕೊಳ್ಳುತ್ತೇನೆ ಅಂತಲೇ ನೀವು ಇಲ್ಲಿ ಹಾಕಬೇಕು. ಟೀಚಿಂಗ್ ಮೆಥಡಲ್ಲಿ ನಾನು ಬೋಧನೆ ಮಾಡ್ತಾಯಿದ್ದೀನಿ ಅಂದರೆ ನಾವು ಅದರಲ್ಲೇ ಒಳಗೊಂಡಿವಿ ಅಂತಲೇ ಹಾಕಬೇಕು. ಈ ಕೆಳಗಿನಗಳಲ್ಲಿ ನೀವು ಯಾವ ವರ್ಗದ ವಿದ್ಯಾರ್ಥಿಗಳನ್ನು ಹೆಚ್ಚು ಇಷ್ಟಪಡ್ತೀರಿ? ಆನ್ಸರ್ ಡಿ, ಎಲ್ಲ ವಿದ್ಯಾರ್ಥಿಗಳನ್ನು ಅನ್ನೋದು ನಮ್ಮಲ್ಲಿ ಕಲ್ಪನೆಯಲ್ಲಿರಬೇಕು. ಚೆನ್ನಾಗಿ ಓದೋರ್ನಷ್ಟೇ ಅಲ್ಲ, ತರಗತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಪ್ರೀತಿಸಬೇಕು ಶಿಕ್ಷಕರಾದವರು. ನೀವು ಶಿಕ್ಷಣದ ವಿಚಾರಗಳಿಂದ ತುಂಬಿದ ಒಂದು ಹೊಸ ಪುಸ್ತಕವನ್ನು ಓದಿದ್ದೀರಿ, ಆಗ ನೀವೇನು ಮಾಡ್ತೀರಿ ಅಂತ ಕೇಳಿದರೆ ಆನ್ಸರ್ ಸಿ, ಇದನ್ನು ಎಲ್ಲ ಸಹೋದ್ಯೋಗಿಗಳಿಗೆ ಹಂಚಿಕೊಳ್ಳುತ್ತೇನೆ. ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ನು. ಇದು KSOU ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಿರುವಂಥ ಕೀ ಆನ್ಸರ್ಸು ಇದಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.